ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ದಿನಾಂಕ 15-12-2024 ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಶಿವಶರಣ ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ, ಭಾವಚಿತ್ರದ ಅದ್ದೂರಿ ಮೆರವಣಿಗೆ, ವಿವಿಧ ಕಲಾ ತಂಡಗಳು ಭಾಗಿ. ಐಎಂಎದಿಂದ ತುರ್ತು ಮುಂಜಾಗ್ರತೆ ಕುರಿತು ಪ್ರಾತ್ಯಕ್ಷಿಕೆ, ಹೃದಯ ಸಂಬಂಧಿತ ಸಮಸ್ಯೆಗಳ ನಿರ್ಲಕ್ಷ್ಯ ಬೇಡ, ಡಾಕ್ಟರ್ ರಮೇಶ್ ಬಾಬು. ಸರ್ಕಾರಿ ನೌಕರರ ಸಂಘದ ರಾಜ್ಯ ಪದಾಧಿಕಾರಿಗಳ ಆಯ್ಕೆಗೆ ಡಿಸೆಂಬರ್ 27ರಂದು ಚುನಾವಣೆ, ಪ್ರಜಾಸತ್ತಾತ್ಮಕ ಬಣಕ್ಕೆ ಎನ್ಪಿಎಸ್ ನೌಕರರ ಬೆಂಬಲ, ಆನಂದ್ ಕುಮಾರ್. ಮತ್ತೋರ್ವ ಬಾಣಂತಿ ಸಾವು, ಹೆಚ್ಚಿದ ಆತಂಕ. ತಾಯಮಾದೇವಿ ದೇವಸ್ಥಾನ ಆವರಣದಲ್ಲಿ ರಕ್ತದಾನ ಶಿಬಿರ, ಎಲ್ಲಾ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ, ರಂಗಲಿಂಗನಗೌಡ. ಸುಲ್ತಾನ್ಪುರದಲ್ಲಿ 1,75,00,000 ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ. ಜುಲುಮಗೇರ ಗ್ರಾಮದಲ್ಲಿ ಸರಸಕ್ಕೆ ಒಪ್ಪದ ಸೊಸೆಯನ್ನು ಕೊಂದು ಪರಾರಿಯಾದ ಮಾವ. ಈಗ ವಾರ್ತೆಗಳ ವಿವರ. ವಚನ ಚಳವಳಿಯ ಪಿತಾಮಹ ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ನಗರದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು. ನಗರದ ಅಶೋಕ ಡಿಪೋ ಬಳಿಯ ಶ್ರೀ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜೆ ನೆರವೇರಿಸಲಾಯಿತು. ನಂತರ ಭಾವಚಿತ್ರಕ್ಕೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂಜೆ ನೆರವೇರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀ ಮಾದಾರ ಚೆನ್ನಯ್ಯ ವೃತ್ತದಿಂದ ಆರಂಭವಾದ ಮೆರವಣಿಗೆ ವೇದಿಕೆ ಕಾರ್ಯಕ್ರಮ ನಡೆಯುವ ಮಹಿಳಾ ಸಮಾಜದ ಆವರಣದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭ ಕಳಸದೊಂದಿಗೆ ಸಾಗಿದರು. ಡೊಳ್ಳು, ಹಲಗೆ ತಂಡಗಳು ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಆಕರ್ಷಣೆಯಾಗಿದ್ದವು. ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ನಾಷ್ಟ ಇದೆ, ಉಪಹಾರ ಇದೆ. ಈ ಹಿಂದೆ ದೊಡ್ಡ ಬಿಲ್ಡಿಂಗ್ ಅಲ್ಲಿ ದಯವಿಟ್ಟು ಹನುಮಂತ ಬಿಯಾಪುರ ನಿಮ್ಮ ಕಲಾ ತಂಡದ ತಮಟೆ ವಾದಕರನ್ನ ಟಿಫಿನ್ ಮಾಡಿಸ್ಬೇಕು, ನಾಷ್ಟ ಮಾಡಿಸ್ಬೇಕು. ಕಲಾ ತಂಡ ತಮಟೆ ವಾದಕರು ಇಂದನೆ ಕೊಡ್ತಾರೆ. ಶಿವಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ, ಶಿವಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವಕ್ಕೆ ಎಲ್ಲ ಕರಿತೀರಿ ಸಪ ಸ್ವಲ್ಪ ಪ್ರಾರಂಭ ಮಾಡೋಣ. ನಮ್ಮ ವೇದಿಕೆಯ ಮೆರವಣಿಗೆ ರಥದ ಮುಂದೆ ರವೀಂದ್ರ ಜಂಗಾರ್ ಹಾಗೂ ಪವನ್ ಕುಮಾರ್ ಅವರು ಬರಬೇಕು. ದಯವಿಟ್ಟು ಎಲ್ಲ ಕಲಾ ಪರಿಕರಗಳ ಸ್ನೇಹಿತರು, ಕಲಾ ಮಾಧ್ಯಮದ ಸ್ನೇಹಿತರೆ, ಮಹಿಳೆಯರು, ನಾವೆಲ್ಲರೂ ಲೈನ್ ಆಗೋಣ. ಅತ್ಯಂತ ಶಾಂತಿ, ಭಕ್ತಿ, ಶ್ರದ್ಧೆಯಿಂದ ನಮ್ಮ ಮೆರವಣಿಗೆಯನ್ನು ಆರಂಭ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಗುಂಪು ಗುಂಪಾಗಿ ಬೇಡ.
ಮೆರವಣಿಗೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಜಯಂತ್ಯುತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಎಂ ವಿರೂಪಾಕ್ಷಿ, ಮುಖಂಡರುಗಳಾದ ರವೀಂದ್ರ ಜಾಲ್ದಾರ್, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಅಂಬಣ್ಣ ಅರೋಲಿ, ಭೀಮಣ್ಣ ಮಂಚಾಲ್, ಪಿ ಯಲ್ಲಪ್ಪ, ಜೆಬಿ ರಾಜು, ರಾಮಣ್ಣ, ಎಂ ಪವನ್ ಕುಮಾರ್, ಸುಭಾಷ್ ಅಸ್ಕಿಹಾಳ್, ಶಂಶಾಲಂ, ಎನ್.ಕೆ. ನಾಗರಾಜ್, ಎಸ್ ರಾಜು, ತಿಮ್ಮಪ್ಪ ಫಿರಂಗಿ, ಹೇಮಲತಾ ಸತೀಶ್, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಿಸಿಕೊಳ್ಳಲು ಅಗತ್ಯ ಮುನ್ನೆಚ್ಚರಿಕೆ ಅಗತ್ಯವಾಗಿದೆ ಎಂದು ಡಾಕ್ಟರ್ ರಮೇಶ್ ಬಾಬು ಹೇಳಿದರು. ಅವರಿಂದು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಐಎಂಎಗಳ ಸಹಯೋಗದಲ್ಲಿ ಜಿಲ್ಲಾ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ತುರ್ತು ಮುಂಜಾಗ್ರತೆ ಕುರಿತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ದೈಹಿಕವಾಗಿ ಆರೋಗ್ಯವಾಗಿದ್ದರೂ ವ್ಯಾಯಾಮ, ಕ್ರೀಡೆಗಳಲ್ಲಿ ತೊಡಗಿರುವಾಗ ಹೃದಯಾಘಾತದಿಂದ ಜೀವ ಕಳೆದುಕೊಳ್ಳುತ್ತಿರುವುದು ಆಘಾತಕಾರಿ. ಅಗತ್ಯ ಎಚ್ಚರಿಕೆ ವಹಿಸಬೇಕಿದೆ. ಹೃದಯದ ಮೇಲೆ ಹೆಚ್ಚು ಒತ್ತಡ ಹಾಕದಂತೆ ಗಮನವಹಿಸಬೇಕು. ಹೃದಯ ಸ್ತಂಭನ ಮುನ್ಸೂಚನೆಗಳಿದ್ದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆಯಬೇಕು ಎಂದರು. ಸರಿಯಾಗಿಲ್ಲ ಅಂದರೆ ಜ್ಞಾನ ಇಲ್ಲ, ಮತ್ತೆ ನಮ್ಮಿಂದ ಸಾಧ್ಯ ಆಗಿದೆ. ಸೊ ಯಾವಾಗಾದರೂ ಹೃದಯಾಘಾತ ಆದಾಗ ಯೂಶಲಿ ಫಸ್ಟ್ 5 ಮಿನಿಟ್ಸ್ ಏನಿದೆಯಲ್ಲ, ಫಸ್ಟ್ 5 ಮಿನಿಟ್ಸಲ್ಲಿ ನಾವೇನಾದರೂ ಕೆಲವೊಂದು ಆ್ಯಕ್ಷನ್ಗಳು ಏನು ಯಾವ ವಿಧಾನದಿಂದ ಅವರನ್ನು ಜೀವವನ್ನು ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಫಸ್ಟ್ 5 ಮಿನಿಟ್ಸನ್ನು ಏನಾದರೂ ಅಳವಡಿಸಿಕೊಂಡರೆ ಅವರು ಬದುಕುವ ಚಾನ್ಸು ಜಾಸ್ತಿ ಆಗ್ತದೆ. ಸೊ ಇವಾಗ ನಾನು ಎಕ್ಸಾಂಪಲ್ ಏನು ಹೇಳೋದಂದರೆ, ಇವಾಗ ಎಲ್ಲರೂ ಕೂತಿದ್ದೀರಲ್ಲ, ನೀವು ದೊಡ್ಡದೊಂದು ಉಸಿರು ತಂದ್ಬಿಟ್ಟು ಉಸಿರು ಹಿಡ್ಕೊಂಬಿಡಿ. ನಾರ್ಮಲ್ ಆಗಿ 50 ಸೆಕೆಂಡ್ ಆದಮೇಲೆ ನಿಮ್ಗೆ ಒಂಥರ ಆಗ ನರಗಳನ್ನು ಒಂದು ನಿಮಿಷ ಆಗ 1.5 ಅಂತ ಒಂದು ವ್ಯಕ್ತಿ ಅರೆಸ್ಟ್ ಆದಾಗ ಅವ್ನು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬದುಕ್ತಕ್ಕಂಥ ವಿಧಾನ ಮಾಡ್ಬೇಕಂದ್ರೆ ಒಂದೇ ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದರೆ ಇಲ್ಲಿ ತ್ರಾಸ ಆಗಿಲ್ಲ ನರಗಳು ಸಾಯಿ. ಅವ್ರಿಗೇನಾದರೂ ತ್ರಾಸ ಆಯಿತು, ಜಾಸ್ತಿ ತ್ರಾಸನ್ನು ತಡ್ಕೊಂಡು. ಎರಡನೇ ವಿಚಾರ, ಇದು ನಾರ್ಮಲಲ್ಲಿ ನಾವು ಫಸ್ಟಿನ ಕಾರ್ಯಕ್ಕೆ ಅರೆಸ್ಟ್ ಆಗಿದೆ. ಹಂಗಾದಾಗ ಫಸ್ಟ್ ಎಲ್ಲೋ ಬಿದ್ದಿರ್ತೀವಿ, ಅದನ್ನು ನಾವು ಸಪೋಸ್ ಶರ್ಟ್ ಹಾಕಿ ಫಸ್ಟ್ ಕೆಲಸ ಇರ್ತಕ್ಕಂಥ ಬಟ್ಟೆನ ತೆಗೆದು, ಇದು ಯಾಕೆ ತೆಗಿಬೇಕಂದ್ರೆ ಇದರಿಂದ ನಮ್ಗೆ ನೆಕ್ಸ್ಟ್ ಗೊತ್ತಾಗ್ತದೆ ಉಸಿರು ಆಗ್ತದೆ. ಬಟ್ ನಾವು ಪಲ್ಸ್ ಮಾಡೋದೇ ಎಲ್ಲರಿಗೆ ಪಲ್ಸ್ ಮಾಡೋಕ್ಕೆ ಬಟ್ ಉಸಿರಾಡೋಕ್ಕಿಂತ ಇಲ್ಲ. ಇದು ಅಷ್ಟೊಂದೇನು ಸರಿಯಾಗಿ ಕೇಳ್ತಿಲ್ಲ ಅಂದರೆ ಕಿವಿ ಏನಿದೆಯಲ್ಲ, ಕಿವಿ ಮೂಗಿನ ಕಿವಿಯಲ್ಲಿ ಸ್ವಲ್ಪ ಆದ್ರೂ ಗಾಳಿದು ಬಂತಂದರೆ ಸೌಂಡ್ ಗೊತ್ತಾಗ್ತದೆ. ಕಿವಿನ ಮೂಗಿನ ತಿಟ್ಟು ನೋಡಿ 10 ಸೆಕೆಂಡ್, ಯಾಕಂದರೆ ನಮ್ಮ ಕೇಳೋದಷ್ಟು ಒಂದೇ ಮಿನಿಟ್ ನಾನು ಉಸಿರಿಟ್ಟಿದ್ದೆ. ಸೊ 10 ಸೆಕೆಂಡ್, ನೀವು ಒಂದು 10 ಸೆಕೆಂಡ್ ನಾನು ಅಲ್ಲಿಂದ ಸೇಫ್ ಪ್ಲೇಸಿಗೆ ಶಿಫ್ಟ್ ಮಾಡೋಕ್ಕೆ 10 ಸೆಕೆಂಡ್ ಅಂತೂ ವೇಸ್ಟ್ ಮಾಡಿದ್ವಿ. ಇನ್ನೊಂದು 5 ಸೆಕೆಂಡ್ ಬಟ್ಟೆ ಗಿಟ್ಟೆಲ್ಲ ಬಿಚ್ಚಕ್ಕೆಲ್ಲ ವೇಸ್ಟ್ ಮಾಡಿದ್ರಿ. 15 ಸೆಕೆಂಡ್ ಆಯಿತು. ಇನ್ನೊಂದು 10 ಸೆಕೆಂಡ್ ನೀವೇನು ಮಾಡಬೇಕು, ಉಸಿರು ಆಡಾಕಿಲ್ಲ ಅಂತ ನೋಡ್ಬೇಕು. ಹೆಂಗೆ ಕಿವಿ ಐತಲ್ಲ, ಕಿವಿ ಮೂಗು ಅಥವಾ ಬಾಯ ಹತ್ರ ಇಟ್ಟ ಮೇಲ್ಗಡೆ ಕಣ್ಣು ಐತಲ್ಲ, ಎದೆ ಮೇಲ್ಗಡೆ ನೋಡ್ಬೇಕಿಲ್ಲ. ಎರಡೂ ಕೆಲಸ ಮಾಡ್ತೀವಿ. ಕಿವಿಗಳಿಂದ ಗಾಳಿ ಏನಾದರೂ ಬರೋಕ್ಕೆ ಇಲ್ಲ, ಎದೇನಾದರೂ ಮೂವ್ ಆಗುತ್ತೆ ಇಲ್ಲ. ಇವಾಗ ಎಷ್ಟು ಸೆಕೆಂಡ್ ಆಗಿ 25 ಸೆಕೆಂಡ್ ಆಯಿತು. 10 ಸೆಕೆಂಡ್ ಇರ್ತಕ್ಕ 5 ಸೆಕೆಂಡ್ ಇರ್ತಕ್ಕ ಇನ್ನೊಂದು 10 ಸೆಕೆಂಡ್ 25 ಸೆಕೆಂಡ್ ಇಲ್ಲ, ಏನು ಗೊತ್ತಾಗೋದು ಸರ್, ಉಸಿರಾಡೋಲ್ಲ. ಇದೇನು ಎದೆ ಇತ್ತಲ್ಲ, ಎದೆದಲ್ಲಿ ಒಂದು ನಡುವೊಂದು ಬೋನ್ ಇರ್ತದೆ, ಎಲುಬು. ಈ ಎಲುಬಿನ ಕೊನೆ ಭಾಗದಲ್ಲಿ ಕೈ, ಇದೇನು ಕೈಯಲ್ಲಿ ಪಾಠ ಇದನ್ನ ಇಟ್ಟು ಇನ್ನೊಂದು ಕ್ಯಾಲಿನ ಮೇಲೆ ಇಟ್ಟು ಒತ್ತು. ಇನ್ನೊಂದು ಏನೈತಂದರೆ ಇದೇ ಜಾಗದಲ್ಲಿ ಶ್ವಾಸಕೋಶ ಅದು ಹತ್ತದ್ರಿಂದ ಏನಾಗುತ್ತೆ, ಅದು ಹತ್ತದ ಗಾಳಿ ಹೊರಗಡೆ ಬರೋದು. ಸೊ ನಾವು ಸಿಂಪಲ್ ಆಗಿ ಜಾಸ್ತಿ ಇದೇನಿಲ್ಲ ಅಂದ್ರೇನು ಸ್ಕಿಲ್ ಬೇಕಂತ ಚಾನ್ಸ್ ಜಾಸ್ತಿ. ಇದನ್ನು ಮಾಡೋದೇನಾದ್ರು ನಿಲ್ಲಿಸಿದ್ರೆ ಕೆಲಸ
ಆಯ್ತು, ಇವರ್ ಅಪಾಯಿಂಟೆಡ್. ಜನರಲ್ಲಿ ಒಂದು ಆರೋಗ್ಯದ ಒಂದು ವೃತ್ತಿ ಅಥವಾ ಜ್ಞಾನ ಇದೆ ಅಂತ ನಮ್ಮಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಡಾಕ್ಟರ್ ಸಂಖ್ಯೆ ಜಾಸ್ತಿ ಇದ್ದರೂ ಆರೋಗ್ಯ ವ್ಯವಸ್ಥೆಯ ಒಂದು ಉಪಯೋಗ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆವಾಗಿದೆ. ಯಾಕೆ ಅಂದರೆ ಇದರಲ್ಲಿ ನಾವು ನಮ್ಮ ಆರೋಗ್ಯದ ಒಂದು ಜ್ಞಾನವನ್ನು ಜನಸಾಮಾನ್ಯರಲ್ಲಿ ಹಂಚಿಕೊಳ್ಳುತ್ತಾ ಇಲ್ಲ ಅಥವಾ ಜನಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ಮಾಡಿಕೊಳ್ಳುತ್ತೆ. ಜನಸಾಮಾನ್ಯರ ಒಂದು ಭಾಗವನ್ನು ಅವರ ಒಂದು ಪಾತ್ರಗಳು ಅವರ ಒಂದು ಭಾಗವಹಿಸಲು ಆರೋಗ್ಯ ಕಾರ್ಯಕ್ರಮದಲ್ಲಿ ಅಥವಾ ಆರೋಗ್ಯ ನೀಡುವಂಥ ನಿಯಮಗಳಲ್ಲಿ ಅವರಿಗೆ ಅರಿವಳಿಕೆಯನ್ನು ಮುಟ್ಟಿಕೊಟ್ಟಾಗ ನಮ್ಮಲ್ಲಿ ಒಂದು ಆರೋಗ್ಯದ ಒಂದು ಸೇವೆ ಜನಸಾಮಾನ್ಯರಿಗೆ ಹೆಚ್ಚಾದಾಗ ಅವರಿಗೂ ಕೂಡ ಈ ರೀತಿಯ ಅಕಾಲಿಕವಾದ ಸಾವನ್ನು ತಪ್ಪಿಸುವುದರಲ್ಲಿ ನಮಗೆ ಒಂದು ಮಹತ್ವದ ಪಾತ್ರವನ್ನು ನೀಡುತ್ತದೆ ಅಂತ ನನಗೆ ಅನಿಸಿಕೆ. ಆದ್ದರಿಂದ ಜನಸಾಮಾನ್ಯರು ಸಹ ಈ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟೊಂದು ಸಾಧ್ಯವಾದಂಥ ಜನರ ಒಂದು ಜೀವನೋತ್ಸವದ ಒಂದು ಪಾತ್ರವನ್ನು ವಹಿಸಬೇಕು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಡಾಕ್ಟರ್ ಗೋಪಿನಾಥ್, ಹೃದಯ ಆಘಾತಕ್ಕೆ ಯುವಕರು ದೈಹಿಕ ಸದೃಢವಾದರೂ ಗುರಿಯಾಗುತ್ತಿರುವುದು ಕಳವಳಕಾರಿ. ಇತ್ತೀಚೆಗೆ ಎಇಇ ಶಿವಪ್ಪ ಹೈವಳೆ ಇವರು ಕಳೆದುಕೊಂಡಿದ್ದು ಮುನ್ನೆಚ್ಚರಿಕೆ ವಹಿಸಲು ತರಬೇತಿ ಆಯೋಜಿಸಲಾಗಿದೆ ಎಂದರು. ಬ್ಯಾಡ್ಮಿಂಟನ್ ಆಡ್ತಾ ಇದ್ರು, ಅವರು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದರು. ಆದರೂ ಸಹ ಅಂಥ ವ್ಯಕ್ತಿಗೆ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಪ್ರಾಪರ್ ಆದ ಮೆಡಿಕಲ್ ಏಡ್ ಸಿಕ್ಕಿದ್ರೂ ಕೂಡ ದುರದೃಷ್ಟವಶಾತ್ ಅವರಿಗೆ ಜೀವ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಇನ್ನೊಂದು ಜೀವ ಕಳ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಮತ್ತು ಈಗ ನೀವು ನೋಡ್ತಾ ಇರ್ಬೋದು, ಸಮಾಜದಲ್ಲಿ 40 ವರ್ಷಕ್ಕೆ ಕೆಳಗಿನ ವಯೋಮಿತಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಹಾಗಾಗಿ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನೋ ಪ್ರೋಗ್ರಾಮನ್ನು ಇವತ್ತು IMA ರಾಯಚೂರು ಅಸೋಸಿಯೇಷನ್ ಜೊತೆಗೆ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ನಮ್ಮ ರಿಸೋರ್ಸ್ ಪರ್ಸನ್ ಡಾಕ್ಟರ್ ರಮೇಶ್ ಬಾಬು ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೆ ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಬೋದು. ಮತ್ತು ಇದು ನಮಗೇನು ಅವಶ್ಯಕತೆ ಇದೆ ಅನ್ನೋ ಒಂದು ಅನುಮಾನ ಬೇಡ. ಪ್ರತಿಯೊಬ್ಬರಿಗೂ ಇದರ ನಾಲೆಡ್ಜು ಇವತ್ತಿನ ಸಂದರ್ಭದಲ್ಲಿ ಅತಿ ಅವಶ್ಯಕವಾಗಿದೆ. ನೀವೊಂದು ಅಮೂಲ್ಯವಾದ ಜೀವವನ್ನು ಉಳಿಸಲಿಕ್ಕೆ ಭವಿಷ್ಯದಲ್ಲಿ ಕಾರಣರಾಗ್ಬೋದು. ಈ ವಿಷಯವನ್ನು ತಿಳ್ಕೊಂಡು ನಿಮ್ಮಲ್ಲೇ ಇಟ್ಕೊಳ್ಬೇಡಿ, ಇನ್ನಷ್ಟು ಜನರಿಗೆ ತಿಳಿಸ್ಕೊಡಿ, ಇನ್ನಷ್ಟು ಜನರಿಗೆ. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಬೆಲ್ಲಂ ಕಿರಣ್, ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ರಾಹಿ ವೆಂಕಟಪ್ಪ ಸ್ವಾಮಿ ಸೇರಿದಂತೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪದಾಧಿಕಾರಿಗಳು, ವೈದ್ಯರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಗಳಿಗೆ ಡಿಸೆಂಬರ್ 27ರಂದು ಚುನಾವಣೆ ನಡೆಯಲಿದ್ದು, ಪ್ರಜಾಸತ್ತಾತ್ಮಕ ಬಣದ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಬಿಪಿ ಕೃಷ್ಣೇಗೌಡ ಹಾಗೂ ರಾಜ್ಯ ಖಜಾಂಚಿ ಅಭ್ಯರ್ಥಿ ಶಿವರುದ್ರಯ್ಯ ಅವರಿಗೆ ಸರ್ಕಾರಿ ನೌಕರರ ಸಂಘದ NPS ಘಟಕ ಬೆಂಬಲಿಸಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಅನಂತ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಬಿಪಿ ಕೃಷ್ಣೇಗೌಡ ಮತ್ತು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶಿವರುದ್ರಯ್ಯ ಅವರು ಡಿಸೆಂಬರ್ 17ರಂದು ರಾಯಚೂರು ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸಲಿದ್ದಾರೆ. ಪ್ರಜಾಸತ್ತಾತ್ಮಕ ಬಣಕ್ಕೆ ಮತ ನೀಡುವ ಮೂಲಕ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ರಾಯಚೂರು ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು, ಖಜಾಂಚಿಗಳು, ರಾಜ್ಯ ಪರಿಷತ್ ಸದಸ್ಯರು ಪ್ರಜಾಸತ್ತಾತ್ಮಕ ಬಣಕ್ಕೆ ಬೆಂಬಲಿಸಬೇಕು ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ರಾಯಚೂರು ಈಗಾಗಲೇ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಮುಗಿದಿರುತ್ತದೆ. ರಾಜ್ಯ ಹಂತದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಖಜಾಂಚಿ ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ಇದೇ ತಿಂಗಳು ಡಿಸೆಂಬರ್ 27ನೇ ತಾರೀಕಿನಂದು ನಡೆಯುತ್ತದೆ. ಪ್ರಜಾಸತ್ತಾತ್ಮಕ ಬಣದಿಂದ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಬಿಪಿ ಕೃಷ್ಣೇಗೌಡ ಹಾಗೂ ರಾಜ್ಯ ಖಜಾಂಚಿ ಸ್ಥಾನಕ್ಕೆ ಶ್ರೀ ಶಿವರುದ್ರಯ್ಯನವರು ಸ್ಪರ್ಧಿಸುತ್ತಿದ್ದಾರೆ. ಇದೇ ಡಿಸೆಂಬರ್ 17ರಂದು ಪ್ರಜಾಸತ್ತಾತ್ಮಕ ಬಣದ ನಾಯಕರು ರಾಯಚೂರಿಗೆ ಆಗಮಿಸುತ್ತಿದ್ದು, ರಾಯಚೂರು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಮತದಾರರಾಗಿರುವ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರು
ಕಾರ್ಯದರ್ಶಿಗಳು, ಖಜಾನ್ಸಿಗಳು ಹಾಗೂ ರಾಜ್ಯ ಪರಿಷತ್ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಪ್ರಜಾಸತ್ತಾತ್ಮಕ ಬಣಕ್ಕೆ ಬೆಂಬಲ ನೀಡಬೇಕಾಗಿ ರಾಯಚೂರು ಜಿಲ್ಲಾ ಎನ್ಪಿಎಸ್ ಘಟಕ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಎನ್ಪಿಎಸ್ ಘಟಕಗಳಿಂದ ಕೋರಿರುತ್ತೇವೆ. ಈ ಸಂದರ್ಭದಲ್ಲಿ ಹಾಜರಿರುವಂತವರು ಜಿಲ್ಲಾ ಈ ಸಂದರ್ಭದಲ್ಲಿ ಎನ್ಪಿಎಸ್ ಘಟಕದ ಪದಾಧಿಕಾರಿಗಳಾದ ರೆಹಮಾನ್, ಸುರೇಶ್, ದಿಲೀಪ್, ಮಡಿವಾಳಪ್ಪ, ಅಮರೇಶ್, ಆದೇಶ್, ತಿಡಿಗೋಳು ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ನಡೆಯುತ್ತಿರುವ ಬೆನ್ನಲ್ಲೇ ರಾಯಚೂರಿನಲ್ಲಿ ಬಾಣಂತಿಯರ ಸಾವಿಗೀಡಾಗಿರುವ ಪ್ರಕರಣಗಳು ನಡೆದಿವೆ. ಇತ್ತೀಚೆಗೆ ಹೆರಿಗೆಯಾದ ಬಾಣಂತಿ ಮೃತಪಟ್ಟಿರುವ ಘಟನೆ ನಡೆದಿದೆ. ತಾಲೂಕಿನ ಗಾರ್ಲದೆನ್ನಿ ಗ್ರಾಮದ ಈಶ್ವರಿ ವಯಸ್ಸು 32 ಮೃತ ಬಾಣಂತಿ ಎಂದು ತಿಳಿದು ಬಂದಿದೆ. ಗರ್ಭಿಣಿ ಈಶ್ವರಿಯವರನ್ನು ಮಟಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು. ಡಿಸೆಂಬರ್ 8ರಂದು ಈಶ್ವರಿಗೆ ಹೆರಿಗೆಯಾಗಿತ್ತು. ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದ ಬಳಿಕ ರಕ್ತಸ್ರಾವ, ಜ್ವರದಿಂದ ಬಳಲಿದ್ದರು. ಕೂಡಲೇ ಅವರನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಬಾಣಂತಿ ಈಶ್ವರಿ ಸಾವಿಗೆ ಮಟಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಸರಿಯಾಗಿ ಚಿಕಿತ್ಸೆ ನೀಡದೆ ಹಾಗೂ ಸ್ಪಂದಿಸದೇ ಇರುವುದೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈಗ ಜಾಹೀರಾತುಗಳು. ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ದಿನಾಂಕ 15/12/2024 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಮಹಿಳಾ ಸಮಾಜಿನಲ್ಲಿ ಬಹಿರಂಗ ಸಭೆಯನ್ನು ಮಧ್ಯಾಹ್ನ 12 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ನಗರಸಭೆ ಅಧ್ಯಕ್ಷರು ಎಸ್ಸಿ ಮೋರ್ಚಾ ಬಿಜೆಪಿ ಹಾಗೂ ಮಾಜಿ ಆರ್ಡಿಎ ಸದಸ್ಯರಾದ ಶ್ರೀ ಮಂಚಾಲ ಭೀಮಯ್ಯ ಮತ್ತು ಮಾಜಿ ನಗರಸಭೆ ಸದಸ್ಯರಾದ ಶ್ರೀಮತಿ ಮುತ್ತಮ್ಮ ಮಂಚಾಲ್ ಅವರು ತಿಳಿಸಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ ಐಯುವಿ ಸೆಟಪ್ ಅಥವಾ ಐವಿಎಫ್, ಐಸಿಎಸ್ಐ ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ ಓಟಿ, ಲೇಬರ್ ರೂಮ್, ಎನ್ಐಸಿಡಬ್ಲ್ಯೂ ಫೆಸಿಲಿಟಿ, ಸಿಟಿಜಿ ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ ಐಯುವೈ, ಐವಿಕೆ, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್ ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184 RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8718923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ ದಾನ ಎಂದು ರೋಟರಿ PHF ರಂಗಲಿಂಗನಗೌಡ ಹೇಳಿದರು.
ಅವರು ನಗರದ ಎಂವಿಜಿ ಕಾಲೋನಿ, ಎಂಆರ್ವಿ ಕಾಲೋನಿ, ಫಾರ್ಚೂನ್ ಬಸವೇಶ್ವರ ಮತ್ತು ಕೆಂಡಾಲಾಲ್ ಕಾಲೋನಿ, ರೋಟರಿ ಕಾಟನ್ ಸಿಟಿ ಮತ್ತು ರೋಟರಿ ಕ್ಲಬ್ ಈಸ್ಟ್, ದೃಷ್ಟಿ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ತಾಯಮ್ಮ ದೇವಿ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಿದ್ದ ರಕ್ತದಾನ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಕಾಟನ್ ಸಿಟಿ ಮತ್ತು ಈಸ್ಟ್ ಕ್ಲಬ್ನ ಅಧ್ಯಕ್ಷರುಗಳು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ 4 ಕಾಲೋನಿಗಳಿಂದ ಯುವ ತರುಣರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಮಾಡಿದರು. ಕಾಲೋನಿಯಲ್ಲಿ ಇರುವ ಹಿರಿಯ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಬಂದು ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆದರು. ಎಲ್ಲರೂ ತಗರಿ, ಎಲ್ಲ ಆ ಕಡೆ ಅವರು ಎಲ್ಲರೂ ತಗರಿ. ಫೋಟೋ ಹೊಡೆದ್ಬಿಡುತ್ತೆ. ಫೋಟೋ ನೋಡಿ ಬೆಸ್ಟ್ ಹಿಂಗೆ ಬರ್ಬೇಕು ನೋಡಿ. ಅಣ್ಣ ಇಚ್ಚಿನ ನಾನು ಈ ಸಂದರ್ಭದಲ್ಲಿ ರೋ PHF ಶಿವಗಿರೀಶ್, ರೋ PHF ಹನುಮಂತರೆಡ್ಡಿ, ರೋ ಪ್ರಬಣ್ಣಗೌಡ ಹಂಚಿನಾಳ್, ರವೀಂದ್ರ ಸಿ ಕುರಿ, ರೋ ಡಾಕ್ಟರ್ ಹನುಮಂತ ನಾಯಕ್ ಉಪಸ್ಥಿತರಿದ್ದರು. ಕಾಲೋನಿಯಲ್ಲಿರುವ ಹಿರಿಯ ನಾಗರಿಕರು, ಸಮಾಜ ಸೇವಕರಾದ ನಾಗರಾಜ್ ಕರ್ಲಿ, ಉಟ್ಕೂರು ರಂಜಿತ್ ರೆಡ್ಡಿ, ರಾಮಣ್ಣ ಕೊಪ್ಪೂರ್, ವಿಶ್ವನಾಥ್ ರೆಡ್ಡಿ, ಶಿವರಾಜ್ ಮೇಟಿಗೌಡ, ಗೋವರ್ಧನ್ ರೆಡ್ಡಿ, ರಾಜಶೇಖರ್ ಕೆ, ಕರಿಯಪ್ಪ ನಾಯಕ್ ಹಾಗೂ ಕಾಲೋನಿಯ ಯುವ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. 20 ಜನ ರಕ್ತದಾನ ಮಾಡಿದರು. ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಕನಕದಾಸ ವೃತ್ತ ಮುಖ್ಯ ರಸ್ತೆಯಿಂದ ಶ್ರೀ ಮರಡಿ ಗಂಗಾಧರ ತಾತನವರ ದೇವಸ್ಥಾನದವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಶಾಸಕ ಬಸನಗೌಡ ದದ್ದಲ್ ಅವರು ಶನಿವಾರ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು 1,75,00,000 ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಗುಣಮಟ್ಟದ ಕಾಮಗಾರಿ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಶ್ರೀ ಮರಡಿ ಗಂಗಾಧರ ತಾತನವರ ದೇವಸ್ಥಾನಕ್ಕೆ ಜಿಲ್ಲೆ ಸೇರಿದಂತೆ ನೆರೆ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸಲಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ರಸ್ತೆ ನಿರ್ಮಿಸಲಾಗುವುದು ಎಂದರು. ಗುರುಗಳ ಸಮ್ಮುಖದಲ್ಲಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮೆಲ್ಲ ಗ್ರಾಮದ ರೈತಾಪಿ ವರ್ಗದವರು ಮತ್ತು ಎಲ್ಲ ಭಕ್ತಾದಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಇವತ್ತು ಭಾಳಷ್ಟು ಪವಿತ್ರವಾದಂಥ ಮರಡಿ ಗಂಗಾಧರ ತಾತನ ದೇವಸ್ಥಾನಕ್ಕೆ ಪ್ರತಿ ವರ್ಷ ಉರುಸು ನಡೆಯುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಎಲ್ಲ ಕಡೆಯಿಂದ, ಎಲ್ಲ ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಂದ ಬರುವಂಥ ಇಲ್ಲಿ ಭಕ್ತರಿಗೆ ಹಾಗಾಗಿ ಒಳ್ಳೆಯ ಸುಸಜ್ಜಿತವಾದಂಥ ರಸ್ತೆಯನ್ನು ಮಾಡೋದಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ನಮ್ಮೆಲ್ಲರೂ ಕೂಡ ಗ್ರಾಮದ ಹಿರಿಯರು ಮತ್ತೆಲ್ಲರೂ ಕೂಡ ಸಹಕಾರದಿಂದ ಇವತ್ತು ಉತ್ತಮವಾದಂಥ ರಸ್ತೆ ಆಗೋದು ಮತ್ತು ಗ್ರಾಮದ ಎಲ್ಲರೂ ಕೂಡ ತಾವು ಸಹಕರಿಸಿ ಈ ಬರುವಂಥ ಭಕ್ತಾದಿಗಳಿಗೆ ಕೂಡ ಒಳ್ಳೆಯ ರಸ್ತೆ ಆಗಬೇಕಂತೇಳಿ ಇವತ್ತು ಮಾಡಿದ್ದೀವಿ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಗುರುಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಕೂಡ ಮತ್ತು ಹೆಚ್ಚಾಗಿ ನಮ್ಮ ಮಲ್ಲಿಕಾರ್ಜುನ ಗೌಡರು ಕೂಡ ಇವತ್ತು ಪಾಪ ಭಾಳಷ್ಟು ಆತನೇ ಇಲ್ಲ ಇವತ್ತು ಬರಲೇಬೇಕು ಪೂಜೆಗೆ ಅಂತೇಳಿ ನಾವು ಇಲ್ಲ ನೀವೇ ಪ್ರಾರಂಭ ಮಾಡ್ಕೊಂಡು ಅಂತಿದ್ದೀವಿ ನಾವು, ಆದರೆ ಇಲ್ಲ ಬರ್ಬೇಕಂತ ಹೇಳಿದಾಗ ಮಾಡೋದು ಒಳ್ಳೆಯ ಅಂತ ಹೇಳಿದಾಗ ಇವತ್ತು ಬಂದಿದ್ದೀವಿ. ಹಾಗಾಗಿ ಎಲ್ಲರ ನೇತೃತ್ವದಲ್ಲಿ ಪೂಜೆ ಆಗಿದೆ, ಉತ್ತಮವಾದಂಥ ರಸ್ತೆ ಆಗಲಿ. ಈ ಸಂದರ್ಭದಲ್ಲಿ ಶ್ರೀ ಮರಡಿ ಗಂಗಾಧರ ದೇವಸ್ಥಾನದ ಪೀಠಾಧಿಪತಿಗಳು, ಗ್ರಾಮದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಗವಹಿಸಿದ್ದರು. ಸರಸಕ್ಕೆ ಒಪ್ಪದ ಸೊಸೆಯನ್ನು ಬರ್ಬರವಾಗಿ ಕೊಂದು ಮಾವ ಪರಾರಿಯಾಗಿರುವ ಘಟನೆ ತಾಲೂಕಿನ ಜುಲಂಕೆರೆ ಗ್ರಾಮದಲ್ಲಿ ನಡೆದಿದೆ. ದುಳ್ಳಮ್ಮ ವಯಸ್ಸು 27,
ಮೃತ ದುರ್ದೈವಿ ಎಂದು ಹೇಳಲಾಗಿದೆ. ಮಾವ ರಾಮಲಿಂಗಯ್ಯ ಪರಾರಿಯಾಗಿರುವ ಆರೋಪಿಯಾಗಿದ್ದಾನೆ. ಇತ್ತೀಚೆಗೆ ಸೊಸೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಇದು ಗೊತ್ತಾಗಿ ಗ್ರಾಮದ ಹಿರಿಯರು ಕುಟುಂಬಸ್ಥರು ಆರೋಪಿ ರಾಮಲಿಂಗಯ್ಯಗೆ ಬೈದು ಬುದ್ಧಿ ಹೇಳಿದರು. ಆದರೂ ಕಳೆದ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸೊಸೆಯ ಮೇಲೆ ಅತ್ಯಾಚಾರ ಎಸಗಲು ಮುಂದಾಗಿದ್ದ. ಈ ವೇಳೆ ಸೊಸೆ ನಿರಾಕರಿಸಿದ್ದು ಕೋಪದಲ್ಲಿ ಸಲುಕೆಯಿಂದ ತಲೆಗೆ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಘಟನೆ ಬಳಿಕ ಮನೆ ಬಿಟ್ಟು ಪರಾರಿಯಾಗಿದ್ದಾನೆ. ಇಡುಪನೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿವಶರಣ ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ, ಭಾವಚಿತ್ರದ ಅದ್ದೂರಿ ಮೆರವಣಿಗೆ, ವಿವಿಧ ಕಲಾ ತಂಡಗಳು ಭಾಗಿ. ಐಎಂಎದಿಂದ ತುರ್ತು ಮುಂಜಾಗ್ರತೆ ಕುರಿತು ಪ್ರಾತ್ಯಕ್ಷಿಕೆ, ಹೃದಯ ಸಂಬಂಧಿತ ಸಮಸ್ಯೆಗಳ ನಿರ್ಲಕ್ಷ್ಯ ಬೇಡ, ಡಾಕ್ಟರ್ ರಮೇಶ್ ಬಾಬು. ಸರ್ಕಾರಿ ನೌಕರರ ಸಂಘದ ರಾಜ್ಯ ಪದಾಧಿಕಾರಿಗಳ ಆಯ್ಕೆಗೆ ಡಿಸೆಂಬರ್ 27ರಂದು ಚುನಾವಣೆ, ಪ್ರಜಾಸತ್ತಾತ್ಮಕ ಬಣಕ್ಕೆ ಎನ್ಪಿಎಸ್ ನೌಕರರ ಬೆಂಬಲ, ಆನಂದ್ ಕುಮಾರ್. ಮತ್ತೋರ್ವ ಬಾಣಂತಿ ಸಾವು, ಹೆಚ್ಚಿದ ಆತಂಕ. ತಾಯಮಾದೇವಿ ದೇವಸ್ಥಾನ ಆವರಣದಲ್ಲಿ ರಕ್ತದಾನ ಶಿಬಿರ, ಎಲ್ಲಾ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ, ರಂಗಲಿಂಗನಗೌಡ. ಸುಲ್ತಾನ್ಪುರದಲ್ಲಿ 1,75,00,000 ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ. ಜುಲುಮಗೇರ ಗ್ರಾಮದಲ್ಲಿ ಸರಸಕ್ಕೆ ಒಪ್ಪದ ಸೊಸೆಯನ್ನು ಕೊಂದು ಪರಾರಿಯಾದ ಮಾವ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.